ರಾಮನು ಫ್ಲೈಓವರ್ ಹತ್ತಿ ಇಳಿದು ಕಾಡಿಗೆ ರೀಚ್ ಆದನು. ಇದು ಆನಂದ ಉಪ್ಪಿನಕಾಯಿ ರುಚಿಗೆ ನೀಡಲು, ಇದು ಆನಂದ ಉಪ್ಪಿನಕಾಯಿ ಚಪ್ಪರಿಸಲು. ಕೃಷ್ಣ, ಇದು ಏನು? ನೋವಿಂದ ಬಳಲುವವರಿಗೆ ಅಮೃತ, ಆನಂದ ಕಾಫ್ ಸಿರಪ್, ಸಿರಪ್. ಏನು ಅಂದ್ರೆ, ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ ವಿದ್ಯಾರ್ಥಿಗಳ ಹತ್ರ ಒಂದೇ ಸಮನೆ ಮಾತಾಡ್ತೀರಾ. ಮನೇಲಿರೋ ಹೆಂಡತಿ ಅನ್ನೋ ಪ್ರಾಣಿ ಜೊತೆ ಒಂದೇ ಒಂದು ಮಾತಾಡಬಾರ್ದೇನು? ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಚಿಕ್ಕ ವಯಸ್ಸಲ್ಲಿ ಯಾವ್ದಾದ್ರು ವಿಚಾರಕ್ಕೆ ಜಾಸ್ತಿ ಹಠ ಮಾಡ್ತಿದ್ಯಾ? ಹಠ ಮಾಡೇ ಇಲ್ಲ ನಾವು, ಇಬ್ರು ಹಠ ಮಾಡಿಲ್ಲ. ಹಠಕ್ಕೆಯಲ್ಲಿ ಆಸ್ಪದ ಇರಲಿಲ್ಲ, ಹಾಗಾಗಿ ಸುಮ್ಮನಿದ್ದೆವು. ಆರಾಧಿಸುವೆ ಮದನಾರಿ, ಆದರಿಸೋನಿ ದಯ ತೋರಿ, ಆರಾಧಿಸುವೆ ಮದನಾರಿ. ಬಿಟ್ಬಿಡ್ರಪ್ಪ, ಊರ್ಗೈತೀವಿ. ಡಾಕ್ಟರ್ ಅವ್ರೆ ಅಂದ್ಬಿಟ್ಟು ಸಿಟಿ ಡಾಕ್ಟರ್ ಒಂದ್ ಬಂದ್ರೆ ಮಾತಾಡ್ತಾ ಕುಂತವ್ರಿ. ಸುಮ್ಕಿರು, ಸುಮ್ಕಿರು. ವಾಪಸ್ಸು ಬಸ್ ಹತ್ಕೊಬಿಟ್ಟು ಊರ್ಗೋದಿ ನಾನು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ತುಂಬಾ ಜನಕ್ಕೆ ಗೊತ್ತಿಲ್ಲ ಲಕ್ಷ್ಮೀ ನಾಗರಾಜ್ ಅವ್ರು ಮಿಮಿಕ್ರಿ ಮಾಡ್ತಾರೆ ಅಂತ. ಅಯ್ಯೋ, ಇವರ ಮಿಮಿಕ್ರಿಗೆ ಫಸ್ಟ್ ಅಭಿಮಾನಿ ನಾನೇನೆ. ಹೌದಾ? ಏನ್ ಮಾತಾಡ್ತಾ ಇದ್ರಿ ಕೀರ್ತಿ ಅವರೇ ನೀವು? ನಾನು ಸ್ವಲ್ಪ ಹೊಗಳಕ್ಕೆ ಟೈಮ್ ಕೊಡಿ. ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ. ಯಾರು ಮಿಮಿಕ್ರಿ ಮಾಡ್ತಾರೋ ಅವರೇ ಮರ್ತು ಹೋಗಿ ಇವರಲ್ಲಿ ಅವರು ಪರಕಾಯ ಪ್ರವೇಶ ಮಾಡ್ಬಿಟ್ಟಿರ್ತಾರೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಒಂದ್ 5 ಹೆಸರು ಹೇಳಿ ಯಾರು ಮಾಡ್ತಾರೆ ಅಂತ. ಅಯ್ಯೋ, 5 ಎಲ್ಲ ಬೇಡ. ನನಗೆ ಯಾರ್ಯಾರು ಬಹಳ ಇಷ್ಟನೋ ಅಂತ ಹೇಳ್ತೀನಿ. ಫಸ್ಟು ರಮೇಶ್ ಅರವಿಂದ್ ಸರ್, ನಿಮ್ಮ ಮಿಮಿಕ್ರಿನ ಮಾಡೋ ಲಕ್ಷ್ಮೀ ನಾಗರಾಜ್ ಅವ್ರನ್ನ ನೀವು ನೋಡಲೇಬೇಕು, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಶರಣ್ ಅವ್ರ ಮಿಮಿಕ್ರಿನೋ ಬಹಳ ಚೆನ್ನಾಗಿ ಮಾಡ್ತಾರೆ. ಇನ್ಯಾರನ್ನ ಹೇಳಿ, ಹೇಗೆ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಯಾಕೆ ಇಂಥ ಒಂದು ಜನನೇ ತಗೊಂತಾರೆ, ಉತ್ತಮವಾದ ಪ್ರತಿಭೆ ಯಾಕೆ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ಬಹಳ ಬೇಜಾರಾಗ್ತಾ ಇದೆ. ಈವನ್ ನಮ್ಮ ಫ್ಯಾಮಿಲಿಲೂ ಬಹಳಷ್ಟು ಜನ ಮಾಡ್ತಾರೆ, ಬಟ್ ನನಗೆ ತುಂಬಾ ಇಷ್ಟ ಆಗೋದು ಇವರಿಬ್ಬರದು ಮಿಮಿಕ್ರಿ. ಹೌದಾ? ಹಾಗಾದ್ರೆ ರಮೇಶ್ ಅರವಿಂದ್ ಸರ್, ದಯವಿಟ್ಟು ಬನ್ನಿ ಪ್ಲೀಸ್. ಸರ್, ದಯವಿಟ್ಟು ಕ್ಷಮೆ ಇರಲಿ. ನಾನು ನಿಮ್ಮ ತುಂಬ ದೊಡ್ಡ ಅಭಿಮಾನಿ. ನನಗೆ ತೋಚಿದಂಗೆ ಮಾತಾಡ್ತೀನಿ. ಮ್ಯಾಚ್ ಆಗಲಿಲ್ಲ ಅಂದರೆ ಕ್ಷಮಿಸ್ಬಿಡಿ. ಓಕೆ. ಅವರು ಕೆಲವು ಸಲ ಮ್ಯೂಸಿಕ್ ರಿಯಾಲಿಟಿ ಶೋಗೆ ಜಡ್ಜ್ ಆಗಿ ಬಂದಾಗ ನಾನು ಅಬ್ಸರ್ವ್ ಮಾಡಿದ್ದು, ಅವ್ರ ಕಣ್ಣು ನೋಡ್ರಿ, ಹೊಳಪು ನೋಡ್ರಿ. ವೆನ್ ಯು ಆರ್ ಆನ್ ಅ ಸ್ಟೇಜ್, ಬಿಹೇವ್ ಲೈಕ್ ಅ ಸ್ಟಾರ್. ಯು ಆರ್ ಅ ಸ್ಟಾರ್. ಹಕ್ಕಿ ಥರ ಹಾರ್ತಾ ಇರ್ಬೇಕ್ರಿ. ಎನರ್ಜಿ, ಮೋಟಿವೇಶನ್. ನಿಜವಾಗ್ಲೂ ಇವನ್ ಮಹಾನಟಿನ್ ಮಾತಾಡ್ತಾರಲ್ಲ, ಆ ಡೈಲಾಗ್ ಎಲ್ಲ ಹೆಂಗ್ ಹೇಳ್ತಾರೆ ಅಂದ್ರೆ ಕಣ್ ಮುಂದೆ ಬಂದ್ಬಿಡ್ತಾರೆ. ಹೌದಾ? ಹಂಗಾರೆ ಇನ್ನೊಂದು ತಗೊಳ್ಳೋಣ. ಅಷ್ಟೇ ಕಡೆ ನಾನು ಎರಡು ಮಿಕ್ಸ್ ಮಾಡಿ ಹೇಳ್ಬಿಟ್ಟೆ. ಇವಾಗ ಸಪ್ರೇಟ್ ಡೈಲಾಗ್ ಬರಲ್ಲ. ಸೂಪರ್. ಶರಣ್ ಅವರ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಡೈಲಾಗ್ ಎಲ್ಲ ನಂಗೆ ಬರಲ್ಲ. ಶರಣ್ ಸರ್, ಏನಾದ್ರು ತಪ್ಪಾಗಿ ಭಾವಿಸ್ಬೇಡಿ ದಯವಿಟ್ಟು. ಜಯಲಲಿತಾ ಫಿಲಮ್ ಅಲ್ಲಿ ಅವರು ಆ ಫೀಮೇಲ್ ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಹಾಕೊಂಡಾಗ ಕೆಲವು ಎಕ್ಸ್ಪ್ರೆಷನ್ಸ್ ಕೊಡೋರು. ಸಾಕತ್ತು. ಅವರು ಕಾಮಿಡಿ ಎಣ್ಣೆ ಜಾಸ್ತಿ ಫಾಸ್ಟಾಗಿ ಮಾತಾಡ್ಬಿಡ್ತಾರೆ. ಇಂದು ನಾಗರಾಜ್ ಅವರು ತುಂಬಾ ಮಿಮಿಕ್ರಿ ಮಾಡ್ತಾರೆ. ಈಗ ನೀವು ಹೇಳಿ ಹೊಸದಾಗಿ ಅವರು ನಾಮಕರಣನೇ ಮಿಮಿಕ್ರಿ ಆರ್ಟಿಸ್ಟ್ ಅಂತ. ಈಗ ನೀವು ಹೇಳಿ ಹೆಸರು. ನನ್ಗೆ ಇವರಷ್ಟೆಲ್ಲ ಮಿಮಿಕ್ರಿ ಮಾಡಕ್ ಬರಲ್ಲ, ಇನ್ನೂ ತುಂಬಾ ಜನ ಇದೆ, ಬಟ್ ಬೇಡ ಏನು ಒಂದ್ 2-3 ಜನ ಬೆರಳೆಣಿಕೆ ಮಾಡ್ತದೆ ಅಷ್ಟೇ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿಂಗರ್ ಹೇಮಂತ್ ಕುಮಾರ್ ಅವ್ರದ್ದು ಮಾಡ್ತೀನಿ ಅಷ್ಟೇ. ಗುರು ಕಿರಣ್ ಸರ್ ಅವರು ಒಂದ್ಸಲ ಫೋನ್ ಮಾಡಿದಾಗ ಹೇಗ್ ಮಾತಾಡ್ತಾರೆ. ಫಸ್ಟ್ ಗುರು ಕಿರಣ್ ಸರ್ ಅವ್ರು ಯಾವ್ದಾದ್ರು ಕಾನ್ಸರ್ಟ್ ಏನಕ್ಕಾದ್ರು ಕಾಲ್ ಮಾಡಿದಾಗ, ಇಂದು ಹೇಗಿದ್ಯಾ, ಇಂದು ಮತ್ತೆ ಹೇಗಿದೆ ಲೈಫ್, ಲಕ್ಷ್ಮಿ ಆರಾಮ, ಸೂಪರ್. ಏನ್ ಗೊತ್ತೇನೋ, ಈಗ
ಒಂದು ಶೋ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಸರ್ ಬೇಜಾರು ಮಾಡ್ಕೋಬೇಡಿ, ಹಿ ಇಸ್ ವೆರಿ ಅಫೆಕ್ಷನೇಟ್, ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ತುಂಬ ಪ್ರೀತಿಯಿಂದ ಮಾಡಿ. ನಮಗೆ ಒಂಥರ ಇವಾಗಲೂ ಗುರು ಸರ್ ಜೊತೆ ಮಾತಾಡ್ತಿದ್ರೆ ಚಿಕ್ಕ ಹುಡುಗಿಯ ಫೀಲು ನಮಗೆ. ಬಿಕಾಸ್ ಅಷ್ಟು ವರ್ಷದಿಂದ ಗೊತ್ತಲ್ಲ. ಫಸ್ಟ್ ಹಿಟ್ ಸಾಂಗ್ ಅವ್ರದ್ದೇ ಅಲ್ವಾ? ಹೌದು, ಯಾರಿಗೆ ಆಗ್ಬಿಟ್ಟೈತೆ. ನಂಗೆ ಫಸ್ಟ್ ಹಿಟ್ ಕೊಟ್ಟಿದ್ದು ಗುರುಕಿರಣ್ ಸರ್. ಇವನ್ ನನಗೂ ಫಸ್ಟ್ ಸೋಲೋ ಸಾಂಗ್ ಅಂತ ಕೊಟ್ಟಿದ್ದು ಗುರುಕಿರಣ್ ಸರ್. ಬಟ್ ನೀವಿಬ್ರು ಒಟ್ಟಿಗೆ ಹಾಡಿದ್ದು ಮೀರಾ ಮಾಧವ ರಾಘವ ಅಲ್ವಾ? ನಮ್ಮ ಡೆಬ್ಯೂ ಫಸ್ಟ್ ಕೊಟ್ಟಿದ್ದು ಹಂಸಲೇಖ ಸರ್ಗೆ. ಹೌದು. ಆಮೇಲೆ ಹೇಮಂತ್ ಅವ್ರದ್ದು. ಹೇಮಂತರು ಮೇಡಮ್ ಏನು ಮೇಡಮ್, ಯಾಕೆ ಮೇಡಮ್, ಆರಾಮಾಗಿರಿ ಮೇಡಮ್, ದುಡ್ಡ ಕಾಸ ಖುಷಿಯಾಗಿರ್ಬೇಕು ಅಷ್ಟೇ. ಏನಂತೀರ ಮೇಡಮ್? ಬನ್ನಿ ಮೇಡಮ್ ಕೂತ್ಕೊಳ್ಳಿ, ಚಿಂದಿ ಮಾಡೋಣ ಬನ್ನಿ. ಅಷ್ಟೇ ಅಷ್ಟೇ ಮೇಡಮ್, ಲೈಫಲ್ಲಿ ಖುಷಿಯಾಗಿರ್ಬೇಕು ಅಷ್ಟೇ ಮೇಡಮ್. ಏನಂತೀರಾ? ದುಡ್ಡ ಕಾಸ. ಇನ್ಯಾರ್ದು? ಅಂಬರೀಷದ್ ಮಾಡ್ತೀರ ಅಷ್ಟೇ. ಏನ ಏನ ಇಲ್ಲ ಬೇಡ ಆ ಮಾತುಗಳು. ಕಲ್ಪನಾ, ಅಯ್ಯೋ ಕಲ್ಪನಾ, ಅದು ಕೀರ್ತಿ ಸಡನ್ ಆಗಿ ಕಲ್ಪನಾ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಹಳ್ಳಿ ಭಾಷೆ, ಈ ಹಳ್ಳಿಯವ್ರುಗಳೆಲ್ಲ ಮಾತಾಡ್ತಾರಲ್ಲ ಕೂತ್ಕೊಂಡು, ಪಾತ್ರೆ ತೊಳೆಯುವಾಗ, ಬಟ್ಟೆ ಒಗೆಯುವಾಗ, ಎಪಿಕ್. ಅದನ್ನ ಫಸ್ಟ್ ಆಕ್ಚುಲಿ ಹಳ್ಳಿ ಸ್ಟೈಲ್ ಅಲ್ವಾ? ಹಳ್ಳಿ ಸ್ಟೈಲ್. ಹಳ್ಳಿ ಭಾಷೆ ಏನು ಗೊತ್ತಾ, ನಂಗೆ ತುಂಬಾ ಇಷ್ಟ ಮುಂಚೆಯಿಂದ. ಅದೊಂದು ಸ್ಲ್ಯಾಂಗು, ಯೂಸೇಜ್ ಆಫ್ ವರ್ಡ್ಸ್ ಇರುತ್ತಲ್ಲ, ನಂಗೆ ಮುಂಚೆಯಿಂದ ಇಷ್ಟ. ಬಟ್ ನಂಗೆ ಬರುತ್ತೆ, ಯಾವ ಪ್ರಾಂತ್ಯದ್ದು ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಸುಮ್ಕೆ ಬರ್ತದೆ ಅಳ್ಟೆಯ. ನಮ್ಮ ಊರು ಚಿರ್ಕೊಂಡಾಯ್ತಲ್ಲ, ಅಲ್ಲಿ ನಿಂತ್ಕೊಂಡಿದ್ದೆ ಬಸ್ ಸ್ಟ್ಯಾಂಡ್ ತಪ್ಪ. ಒಂದು ಇಬ್ರು ಬರ್ತಾಯಿದ್ರು, ಬಂದ್ಬಿಟ್ಟು ನಾವು ಮಾತಾಡ್ಕೊತಾ ಇದ್ರು. ENT ಕ್ಲಿನಿಕ್ಕು ಅಂದ್ಬಿಟ್ಟು. ನಾವು ಏನು ಅನ್ಕೋತೀವಿ, 5ನೇ ಕ್ಲಾಸ್ ಓದಿರೋದವ ನಾವು. ಅಲ್ಲಿ ಕಂಪ್ಲಾಪುರ ಅಂತ ಐತೆ, ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡೀವಿ, ಮಾತಾಡ್ತವ್ರೆ ಕ್ಲಿನಿಕ್ ಅನ್ಕೊಂಡು. ನಾವೇನು ಅನ್ಕೋತೀವಿ, ಕಣ್ಮುಗ್ ಡಾಕ್ಟ್ರ್ ಅನ್ಕೋತೀವಿ. ಸರಿ ಕರ್ಕೊಂಡು ಹೋಯ್ತೀರ, ಕಿವಿ ನೋಯ್ತಿತ್ತು ಕವ 4 ದಿನದಿಂದ. ಕರ್ಕೋವಾಗವ ಅಂದರೆ ಕರ್ಕೋದ್ರು. ಬಂದು ನೋಡೋದು ಕ್ಯಾಮ್ರಾ ಐತಿಲ್ಲಿ, ಡಾಕ್ಟ್ರ್ ಅಂತೆ ಮಾತಾಡ್ತಾ ಕುಂತವ್ರ ಅಲ್ಲಿ. ಸಿನಿಮಾದಲ್ಲಿ ಮಾಡೋರು ಆಡೇಳವ್ರನ್ನ ಕೂರಿಸ್ಕೊಬಿಟ್ಟು ಮಾತಾಡ್ತಾವ್ರಲ್ಲಿ. ನಾವು ಯಪ್ಪ ಎಲ್ಲಿ ಕರ್ಕೊಂಬಂದಿ ನೀನು, ಬಿಟ್ಬಿಡ್ರಪ್ಪ ಊರ್ಗೈತೀವಿ, ಅಲ್ಲಿ ಡಾಕ್ಟ್ರ್ ಅವ್ರೆ ಅಂದ್ಬಿಟ್ಟು ಸಿಟಿ ಡಾಕ್ಟ್ರ್ ಬಂದ್ರೆ ಮಾತಾಡ್ತಾ ಕುಂತವ್ರಿ. ಸುಮ್ಕಿರು ಸುಮ್ಕಿರು. ವಾಪಸ್ಸು ಬಸ್ ಹತ್ಕೊಬಿಟ್ಟು ಊರ್ಗೋದಿ ನಾನು. ಸೂಪರ್. ಇದಕ್ಕೂ ಗುರುಗಳಿದಾರ ನಿಮ್ಗೆ? ಇಲ್ಲ ಇಲ್ಲ, ಇದೆಲ್ಲ ಅಬ್ಸರ್ವೇಷನ್. ಬಟ್ ಸೂಪರ್ ಅಲ್ಲ? ಬಟ್ ಈ ಪುಸ್ತಕ ನೀವೇ ಇಟ್ಕೊಳ್ಳಿ. ಈ ಒಂದು ಪ್ರತಿಭೆ ನನ್ನಲ್ಲಿಯೇ ಉಳಿಯಿತು. ಓಕೆ, ಕಲ್ಪನಾ ಅವರು ಟ್ರೈ ಮಾಡ್ತೀನಿ. ಮೇರು ನಟಿ ಅವರು ಕ್ಷಮೆ ಇರಲಿ. ಏನು ಅಂದರೆ, ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮ ವಿದ್ಯಾರ್ಥಿಗಳ ಹತ್ರ ಒಂದೇ ಸಮನೆ ಮಾತಾಡ್ತೀರ. ಮನೇಲಿರೋ ಹೆಂಡತಿ ಅನ್ನೋ ಪ್ರಾಣಿ ಜೊತೆ ಒಂದೇ ಒಂದು ಮಾತಾಡಬಾರ್ದೇನು? ನನ್ನ ನೀವು ಆಧರಿಸ್ದೆ ಇನ್ಯಾರು ಆಧರಿಸ್ತಾರೆ? ಮಾತಾಡಿ ಅಂದರೆ ಮಾತಾಡಿ. ನೀವು ಮಾತಾಡದೆ ನನ್ನ ಹೆಸರೇ ನನಗೆ ಮರೆತು ಹೋಗಿದೆ ಅಂದರೆ ಮರೆತು ಹೋಗಿದೆ. ಈ ತರ ಎಂಟರ್ಟೈನ್ಮೆಂಟ್ ಪ್ರತಿದಿನ ಇರುತ್ತೆ ಮನೇಲಿ? ಖಂಡಿತ ಇರುತ್ತೆ. ನಮ್ಮ ಯಜಮಾನ್ರು ಕಾನ್ಸ್ಟೆಂಟ್ಲಿ ಇದನ್ನೆಲ್ಲ ವಿಟ್ನೆಸ್ ಮಾಡ್ತಾನೆ ಇರ್ತಾರೆ. ಇಂದುಗಂತೂ ಸ್ವಲ್ಪ ಜಾಸ್ತಿನೇ. ನಾನು, ನಮ್ಮ ಅಕ್ಕ, ನನ್ನ ತಮ್ಮ, ನಮ್ಮಮ್ಮ, ನಾವು 4 ಜನ ಸೇರ್ಕೊಂಡ್ಬಿಟ್ರೆ ಒಂದೊಂದ್ಸತಿ ನಿಮ್ ತಂದೆ ಗೊತ್ತಾ ನೀವು ಇದೆಲ್ಲ ಮಿಮಿಕ್ರಿ ಮಾಡ್ತೀರಾ? ಖಂಡಿತ ಗೊತ್ತು. ಹೌದಾ? ಎಂಜಾಯ್ ಮಾಡ್ತಾರ ಅವರು? ನಾವೆಲ್ಲ ಮಿಮಿಕ್ರಿದೆ ದೊಡ್ಡ ಪ್ರೋಗ್ರಾಮ್. ನಮ್ದು ಏನಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಿಮಿಕ್ರಿ ಶುರು ಮಾಡ್ಬಿಡ್ತೀವಿ. ಹೌದು, ಅದು ದೊಡ್ಡ ಎಂಟರ್ಟೈನ್ಮೆಂಟ್ ಮನೇಲಿ. ಈಗ ಒಂದು 20 ಸೆಕೆಂಡ್ಸ್ ಗೇಮ್ ಅಂತ, 20 ಸೆಕೆಂಡ್ ಒಳಗಡೆ 5 ಕನ್ನಡ ಮೇಲ್ ಸಿಂಗರ್ಸ್ ಹೆಸರು ಹೇಳಿ. ರಾಜೇಶ್ ಕೃಷ್ಣನ್, ವಿಜಯ್ ಪ್ರಕಾಶ್, ಹೇಮಂತ್ ಕುಮಾರ್, ಚೇತನ್ ಸೋಸ್ಕಾ, ಅಜಯ್ ವಾರಿಯರ್. ಓಕೆ, ಕನ್ನಡದ 5 ಫೀಮೇಲ್ ಸಿಂಗರ್ಸ್ ಹೆಸರು. ಇಂದು ನಾಗರಾಜ್, ಲಕ್ಷ್ಮೀ ನಾಗರಾಜ್. ಫಸ್ಟಿಂದ ಆರ್ಡ್ರಲ್ಲಿ ಬರ್ತೀನಿ. ಸಂಗೀತಾ ಕಟ್ಟಿಯವರು, ಮಂಜುಳಾ ಗುರುರಾಜ್ ಮೇಡಮ್ ಅವರು, ರತ್ನಮಾಲಾ ಪ್ರಕಾಶ್ ಮೇಡಮ್ ಅವರು, BR ಛಾಯಾ ಅವರು, ಸುರೇಖಾ ಅವರು, ಬಹಳಷ್ಟು ಜನ ಇದ್ದಾರೆ. 6 ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಹೇಳಿ ಪಟ್ ಅಂತ. ವೈಲಿನ್, ಮೃದಂಗ, ಫ್ಲೂಟ್, ಗಿಟಾರ್, ತಬಲಾ,
ಘಟಂ, ಘಟಂ, ಮೋರ್ಚಿಂಗ್. ಮೋರ್ಚಿಂಗ್, ಖಂಜೀರ. 5 ಮ್ಯೂಸಿಕ್ ಡೈರೆಕ್ಟರ್ಸ್ ಹೆಸರು. ಹಂಸಲೇಖ ಸರ್, ವಿ ಹರಿಕೃಷ್ಣ ಸರ್, ಸಾಧು ಕೋಕಿಲ ಸರ್, ಅರ್ಜುನ್ ಜನ್ಯ ಸರ್, ಚರಣ್ ರಾಜ್ ಅವರು, ಅಜನೀಶ್ ಅವರು. 5 ಲಿರಿಸಿಸ್ಟ್ ಹೆಸರು. ಚಿ ಉದಯಶಂಕರ್ ಅವರು, ಆರ್ ಎನ್ ಜಯಗೋಪಾಲ್ ಅವರು, ಜಯಂತ್ ಕಾಯ್ಕಿಣಿ ಅವರು, ವಿ ನಾಗೇಂದ್ರ ಪ್ರಸಾದ್ ಅವರು, ಯೋಗರಾಜ್ ಭಟ್ರು, ಎಷ್ಟೋ ಜನ ಇದ್ದಾರೆ. ಹಂಸಲೇಖ ಅವ್ರು ಕಂಪೋಸ್ ಮಾಡಿರೋ 5 ಹಾಡಿನ ಮೊದಲ ಸಾಲು. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ, ಚೆಲುವೆ ನೀನು ನಕ್ಕರೆ ಆ ನಮ್ಮ ಬಾಳು ಸಕ್ಕರೆ, ಆ ಏಳು ಶಿವ ಏಳು ಶಿವ, ಬಾಳ ಬಂಡಿ ಹೂಡು ಶಿವ, ಹಾಡು ಶಿವ ಹಾಡು ಶಿವ ಸುಪ್ರಭಾತ. ನೈಸ್. ಇನ್ನೊಂದು. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಹೇಳು ಕೆಲ್ಸ ಮಾಡ್ತೀಯ. ರಾಜ್ಕುಮಾರ್ ಅವರು ಹಾಡಿರೋ 5 ಹಾಡುಗಳ ಮೊದಲ ಸಾಲು. ಆರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಪೂರ್ತಿ ಹೇಳಿ ಇದು. ಸಮರದೋಳ್ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ, ಹಗಲಿರುಳು ಹೋರಾಡಿ ನರರ ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ನಾದಮಯ ಈ ಲೋಕವೆಲ್ಲ, ಹೂಮಳೆ ಮಳೆ ಹೂಗಳ ಸುರಿಮಳೆ, ಬಾಡುವಂತ ಹೂವೇ ಬಾಳುವ ಆಸೆ ಏಕೆ, ಬಾಳುವಂತ ಹೂವೇ ಬಾಡುವ ಆಸೆ ಏಕೆ. ಫಸ್ಟ್ ಬಾಳು ಗುರು, ನೀನು ಆಮೇಲೆ ಯಾಕೆ ಬಾಡ್ತಿದ್ಯಾ ಅಂತ. ಅಲ್ಲ, ನಾನು ಅನ್ಕೊಂಡೆ ಬಾಡುವಂತ ಹೂವೇ. ವೀಕ್ಷಕರೇ, ಇದು ನಮ್ಮ ಇಂದು ನಾಗರಾಜ್ ಅವರ. ಎಷ್ಟು ಕ್ರೂರಿ ಆಗ್ಬಿಟ್ಟೆ ಅಲ್ಲ. ನೋಡಿದ್ರಾ, ಲಿರಿಕ್ಸ್ನ ಅರ್ಥ ಮಾಡ್ಕೊಳ್ದೆ ಹಿಂಗೆಲ್ಲ ಹೂವನ್ನ ಫಸ್ಟ್ ಬಾಡಿಸಿ ಆಮೇಲೆ ಬಾಳಿಸೋ ಏಕೈಕ ಕಲಾವಿದೆ. ಅವರ ಒಂದು ವಿಶಿಷ್ಟವಾದ ದೃಷ್ಟಿಕೋನ ಬಹಳ ಅರ್ಥಪೂರ್ಣವಾಗಿದೆ ಕೂಡ, ತುಂಬಾ ಪ್ರಾಕ್ಟಿಕಲ್ ಆಗಿತ್ತು ಅಷ್ಟೇ. ಓಕೆ. ಬಾಡಿ ಹೋಗುವ ಹೂವುಗಳು ಪುಸ್ತಕ ಸಿಗ್ತದೆ ಇಂದು ನಾಗರಾಜ್ ಅವರಿಗೆ. ಆ ಒಂದು ಪುಸ್ತಕ ನನ್ನಲ್ಲಿಯೇ ಉಳಿಯಿತು. ಓಕೆ. ಆಮೇಲೆ ಎಲ್ಲ ಅದನ್ನ ಹಾಡಿ. ಬಾಳುವಂತ ಹೂವೇ ಬಾಳೋಣ ಆಸೆಯೇಕೆ, ಆರಾಧಿಸುವೆ ಮದನಾರಿ, ಆದರಿಸೂನಿ ದಯ ತೋರಿ, ಆರಾಧಿಸುವೆ ಮದನಾರಿ. ಅವನು ಯಾರೋ ಹೇಳ್ತೇನೆ, ಇದೇನು 20 ಸೆಕೆಂಡ್ 200 ಸೆಕೆಂಡ್ ಗೇಮು ಅಂತ. ಯಾವ್ದಾದ್ರು ಸಿನಿಮಾದ 5 ಡೈಲಾಗು. A few moments later. ನಮ್ಗೆ ಇದ್ರದ್ದು ತುಂಬಾ ಗೊತ್ತಲ್ವಾ, ಯಾವ್ದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಇದೆಲ್ಲ ರಾಜ್ಕುಮಾರ್ ಅವ್ರದ್ದು, ಅದು ಎಷ್ಟು ನೋಡ್ಬಿಟ್ಟಿದೀವಿ ಅಲ್ವಾ. ದಂಡ 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 ಈ ತರ ಒಂದು ಡೈಲಾಗ್ ಇದೆಯಾ? ಅದು ವೆರಿ ಹಾಂಟಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್. ಭಾಗದ ಲಕ್ಷ್ಮಿ ಬಾರಮ್ಮ ಮೂವಿ ನೋಡಿದವ್ರಿಗೆ ಮಾತ್ರ ಗೊತ್ತಾಗೋದು. ಅದರಲ್ಲಿ ಆನಂದ ಆನಂದ ಆನಂದ, ಮನಸ್ಸಿನಲ್ಲಿ ಆನಂದ, ಕಂಗಳಲ್ಲಿ ಆನಂದ, ನಾನ ಆನಂದ 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 ಆನಂದ. ಗೊತ್ತು, ಇದು ಅಡ್ವರ್ಟೈಸ್ಮೆಂಟ್. ಇದು ಆನಂದ ಉಪ್ಪಿನಕಾಯಿ ರುಚಿಗೆ ನೀಡಲು, ಇದು ಆನಂದ ಉಪ್ಪಿನಕಾಯಿ ಚಪ್ಪರಿಸಲು. ಆಮೇಲೆ ಆನಂದ ಟೆಕ್ಸ್ಟೈಲ್ಸ್, ಆನಂದ ಕೊಡೆ ಇದೆಲ್ಲ ಬರುತ್ತೆ. ಕೃಷ್ಣ, ಇದು ಏನು? ಜೇನುತುಪ್ಪದ ಬಾಟ್ಲು. ನೋವಿಂದ ಬಳಲುವವರಿಗೆ ಅಮೃತ, ಆನಂದ ಕಾಫ್ ಸಿರಪ್ ಸಿರಪ್. ಸೊ ಇಂಥದ್ ಜ್ಞಾಪಕ ಇದೆ, ಇಂಥದ್ದೆಲ್ಲ ಜ್ಞಾಪಕ ಇದೆ. ಸೊ ನೀವು ಆನಂದ ಕಾಫ್ ಸಿರಪ್ ಕುಡ್ದೆ ಬೆಳೆದಿರೋದು.
ಆ ಸಿನಿಮಾ ತುಂಬಾ ನೋಡ್ಬಿಟ್ಟಿದೀವಿ. ಹ್ಮ್. ಸೊ ಹಾಗೆ 5 ಡೈಲಾಗ್ ಗೊತ್ತಿಲ್ಲ. ಅದನ್ನೆಲ್ಲ ಇದ್ರಲ್ಲೇ ಸೇರಿಸ್ಕೊಂಡ್ಬಿಡಿ ಅಷ್ಟೇ. 5 ಐಟಮ್ ಸಾಂಗು. ಓಕೆ. ಆಕಾರದಲ್ಲಿ ಗುಲಾಬು ರಂಗಿದೆ, ಈ ಕಣ್ಣಿನಲ್ಲಿ ಶರಾಬು ತುಂಬಿದೆ. ಇದೊಂದು ರಸಿಕ ರಸಿಕ ಬಲು ಮೆಲ್ಲನೆ ತೂರಾಡು ರಸತ ನಿಮಿಷ ಕಂಡಾಗಲೇ ಮೆರೆದಾಡು. ನೋಡೆಂದಾಗಿ ತಳುಗ ಕೈಚಳಗ ಒಯ್ಬುಳಗ ಅಚ್ಚುಳುಗ ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಅರೆವಗೆ ಸಂಚು. ನೀವು 5 ಟೈಟಲ್ ಟ್ರ್ಯಾಕ್ಸ್. ಫಿಲಮ್ಸ್ ಇದಾ? ಟೈಟಲ್ ಟ್ರ್ಯಾಕ್ ಸೀರಿಯಲ್ ಆಡ್ತೀರಾ? ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ. ಆಮೇಲೆ ಮುಗುಳು ನಗೆ ಮುಗುಳು ನಗೆ ನೀ ಹೇಳು, ಮುಗುಳು ನಗೆ ನೀ ಹೇಳು, ಯಾರಿರದ ವೇಳೆಯಲ್ಲಿ ಗಾಳಿಪಟ ಗಾಳಿಪಟ ನನ್ನೈ 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 ನನ್ನೈ. ಆಕಾಶ ಎಷ್ಟೇ ಯಾಕಿದೆಯೋ, ಓ ಈ ಭೂಮಿ ಕಷ್ಟ ಆಗಿದೆಯೋ, ನೀ ಅಮೃತಧಾರೆ ಕೋಟಿ ಜನ್ಮ ಜೊತೆಗಾದೆ. ಅಮೃತಧಾರೆ ಇಹಕು ಪರಕು ಸಂಗಾತಿ, ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ನೀ ಅಮೃತಧಾರೆ. 4 ಆಯ್ತು. 4 ಆಯ್ತಾ? 3000 ಸೆಕೆಂಡ್ ಗೇಮಿಗೆ. ಸಾರಿ, 3000 ಸೆಕೆಂಡ್. ಮೊದಲಿನಂದು ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ, ಈಗ ಏನಂದ್ರೆ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನೀವು ಇಬ್ರು ಒಬ್ರನ್ನೊಬ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ Okay. ಅಂತ ಚೆಕ್ ಮಾಡೋಣ ಅಂತ. ಓಕೆ, ನನ್ನ ಹತ್ರ 2 ಬೋರ್ಡ್ ಇದೆ. ಓ ಓ ಈ ಕಡೆ ಇರೋರು ಲಕ್ಷ್ಮೀ ನಾಗರಾಜ್, ಈ ಕಡೆ ಇರೋರು ಇಂದು ನಾಗರಾಜ್. ವಾವ್, ನೈಸ್. ಓಕೆನಾ? ಸೋ ಸೊ ನೈಸ್. ಇದು ನೀವು ತಗೊಳ್ಳಿ, ಯಾರ್ಯಾರು ಏನೇನು ಅಂತ ಹೇಳಬೇಕು. ಓಕೆ ಸರಿ. ಓಕೆನಾ? ಓಕೆ. ಸೊ ಒಂದು ರಿಹರ್ಸಲು. ನಿಮ್ಮಿಬ್ಬರಲ್ಲಿ ಇಂದು ನಾಗರಾಜ್ ಯಾರು? ಲಕ್ಷ್ಮೀ ನಾಗರಾಜ್ ಅವರು. ಸೊ ಇವರಿಬ್ಬರು ಯಾವುದೇ ಒತ್ತಡದಿಂದ ಆಡ್ತಿಲ್ಲ, ಅವ್ರದ್ದೇ ಧೈರ್ಯದ ಮೇಲೆ ಅವರೇ ಕಾಮನ್ ಸೆನ್ಸ್ ಯೂಸ್ ಮಾಡಿ ಆಡ್ತಿದ್ದಾರೆ ಅಂತ ಪ್ರೂವ್ ಆಗಿದೆ. ಸ್ವಇಚ್ಛೆಯಾಗಿ. ಸ್ವಇಚ್ಛೆಯಿಂದ. ಸ್ವಇಚ್ಛೆ. ಆಯ್ತು. ನೀವು ಹೇಳಿ, ಪ್ರಮಾಣ ಮಾಡಿ, ಈ ಆಟವನ್ನು ನಾವು ಯಾರದೇ ಒತ್ತಡದಿಂದ ಆಡ್ತಿಲ್ಲ, ಸ್ವಇಚ್ಛೆಯಿಂದ ಆಡ್ತಿದ್ದೀವಿ ಅಂತ ಪ್ರಮಾಣ ಮಾಡಿ. ಈ ಆಟವನ್ನು ಯಾರದೇ ಒತ್ತಡದಿಂದ ಆಡುತ್ತಿಲ್ಲ, ಸ್ವಇಚ್ಛೆಯಿಂದ ಆಡ್ತಿದ್ದೇವೆ. ನೀವು ಮಾತಾಡಬೇಕಾದ್ರೂ ಎಲ್ಲಿ ಒಟ್ಟಿಗೆ ಪಾಸ್ ಕೊಡಬೇಕು, ಏರಿಳಿತಗಳು ಎಲ್ಲಿರಬೇಕು. ನಮಗೆ ಮೈಂಡ್ ಟ್ಯೂನ್ ಆಗ್ಬಿಟ್ಟಿದೆ. ಒಟ್ಟಿಗೆ ಏನಾದ್ರು ಮಾತಾಡ, ಅವ್ರೇನ್ ಹೇಳ್ತಾ ಇದಾರೆ ಅದು ಟ್ಯೂನ್ ಮಾಡ್ಕೊಂಡು. ಓ ಇಲ್ಲಿ ಪಾಸ್ ಕೊಡೋಣ, ಅದು ಇಬ್ರು ಮುಖನೂ ನೋಡಲ್ಲ ಹಂಗೆ. ಸರಿ, ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಸುಮ್ಮನೆ ಒಟ್ಟಿಗೆ ನೋಡೋಣ ಹೆಂಗ್ ಪಾಸ್ ಕೊಡದೆ ಹೆಂಗ್ ತಗೊಂತೀರಾ ಓಕೆ. ಅಂತ. ರಾಮನು ಫ್ಲೈಓವರ್ ಹತ್ತಿ ಇಳಿದು ಕಡೆಗೆ ರೀಚ್ ಆದನು. ರಾಮನು ಫ್ಲೈಓವರ್ ಹತ್ತಿ ಇಳಿದು ಕಾಡಿಗೆ ರೀಚ್ ಆದನು. ಡ್ಯುಯೆಟ್ ಸಾಂಗ್ ತರ ಮಾಡ್ತೇವೆ. ವೆರಿ ನೈಸ್. ಓಕೆ, ನಿಮ್ಮ ಆಟ ಶುರು ಆಗ್ತಾ ಇದೆ ಈಗ. ನಿಮ್ಮಿಬ್ಬರಲ್ಲಿ ಸಂಗೀತ ಜ್ಞಾನ ಜಾಸ್ತಿ ಯಾರಿಗಿದೆ? ಚಿಕ್ಕ ವಯಸ್ಸಿಂದ ಯಾರಿಗೆ ಜಾಸ್ತಿ ಕೋಪ? ಕಾನ್ಸರ್ಟ್ಸ್ ಇದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋದು ಯಾರು? ಸುಮ್ಮನೆ ಇಟ್ಕೊಂಡ್ಬಿಟ್ಟಿದ್ರೆ ಆಡ್ತಿದ್ದೀರಾ? ಅದು ಅಲ್ಲಿಯೇ ಉಳಿದಿದೆ. ತುಂಬಾ ಫುಡ್ಡಿ ಯಾರು? ಸ್ವಲ್ಪ. ಲೈವ್ ಕಾನ್ಸರ್ಟ್ಸ್ ಇದ್ರೆ ಸ್ವಲ್ಪ ನರ್ವಸ್ ಆಗೋದು ಯಾರು?
ಎಲ್ಲಾನು ಆಚೆ ಬರ್ತಾ ಇದೆಯಲ್ಲ. ಬಹಳ ವಿಷಾದದ ಸಂಗತಿ. ಇರ್ಲಿ, ಹಾಗಾಗಿ ಈ ಪುಸ್ತಕ ಉಳಿಲಿಲ್ಲ, ಮುಂದುವರಿಲಿ. ಮುಂದುವರಿಲಿ. ಸಿಕ್ಕಾಪಟ್ಟೆ ಫಾರಿನ್ ಓಡಾಡಿರೋದು ಯಾರು? ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೂ ವಿಚಾರಕ್ಕೆ ಜಾಸ್ತಿ ಹಠ ಮಾಡ್ತಿದ್ದಿದ್ದು ಯಾರು? ಐ ಥಿಂಕ್ ಯಾರು ಹಠ ಮಾಡೇ ಇಲ್ಲ ನಾವು, ಇಬ್ರು ಹಠ ಮಾಡಿಲ್ಲ. ಹಠಕ್ಕೆ ಅಲ್ಲಿ ಆಸ್ಪದ ಇರಲಿಲ್ಲ, ಹಾಗಾಗಿ ಸುಮ್ಮನಿದ್ದೆವು. ನಿಮ್ಮಿಬ್ಬರಲ್ಲಿ ಯಾರು ಒಳ್ಳೆಯವರು? ಇಬ್ರು ಒಳ್ಳೆಯವರೇ, ಸ್ವಲ್ಪ ಹಾಗಲ್ಲ, ಇಬ್ರು ಒಳ್ಳೆಯವರು. ಅವ್ರಿಗೆ ಅವರು ಒಳ್ಳೆಯವರು, ನನಗೆ ನಾನು ಒಳ್ಳೆಯವಳು. ಒಂದು 100 ಗ್ರಾಮ್ ಜಾಸ್ತಿ. ಓಕೆ. ಓ, ಇದೇನಿದು? ಮೃದು ಸ್ವಭಾವದವಳು. ಈ ಪುಸ್ತಕ ಅವರಿಗೆ ಇರಲಿ. ನಿಮ್ಮಿಬ್ಬರಲ್ಲಿ ಡಯಟ್ ಕಾನ್ಶಿಯಸ್ ಯಾರು? ಹೌದಾ? ಇವ್ರು ಏನ್ ತಿಂದ್ರು ಹೀಗೆ ಇರ್ತಾರೆ ಕೀರ್ತಿ, ದಪ್ಪನೇ ಆಗಲ್ಲ. ಏನ್ ಮಾಡ್ತೀರಾ? ಇವ್ರಿಗೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ನನ್ನ ಪರ್ಸನಾಲಿಟಿನ, ಸಿಸ್ಟರ್ಸ್ ಅಂತ. ಹೀಗೆ ಒಟ್ಟಿಗೆ ಕೂತ್ಕೊಂಡಾಗ ಅವರು ಫ್ಯಾಮಿಲಿನೇ ಇಂಡಸ್ಟ್ರಿ ಅನ್ಕೊಂಡಿರೋದ್ರಿಂದ ನಿಮ್ಮಿಬ್ಬರ ಹತ್ರ ಯಾರ ಹತ್ರ ಜಾಸ್ತಿ ಸೀರೆಗಳಿದೆ? ಸೀರೆ ಆ್ಯಕ್ಚುಲಿ ಇವ್ರ ಹತ್ರ. ಹೌದಾ? ಯಾಕೆಂದರೆ ತುಂಬ ಬೇಗ ಮದುವೆ ಆಗಿದ್ದು ಇವರೇನೆ, ಅವಾಗಿಂದ ಸೀರೆಗಳನ್ನು ಕಲೆಕ್ಷನ್ ಜಾಸ್ತಿ ಇಟ್ಕೊಂಡು ಬಹಳ ಸೀರೆಗಳು ಬರುತ್ತಾ ಹೋದವು ಎಲ್ಲ ಹಬ್ಬಗಳಿಗೂ ಸಮಾರಂಭಗಳಿಗೂ. ಸೊ ಪ್ರೀತಿಯ ಹೆಣ್ಣು ಮಕ್ಕಳೇ, ತುಂಬ ಬೇಗ ಮದುವೆ ಆದರೆ ಸೀರೆಗಳು ಜಾಸ್ತಿ ಸಿಗುತ್ತೆ. ಜಾಸ್ತಿ ಸೀರೆಗಳನ್ನು ಕೊಡಿಸೋ ಗಂಡನ ಮದುವೆ ಆಗ್ಬೇಕು, ಅದು ಬಹಳ ಮುಖ್ಯ. ಜಗಳಾದಾಗಲ ಒಂದು ಸೀರೆ ಕೊಟ್ಟು ಕಾಂಪ್ರೋ ಮಾಡ್ತಾರಾ? ಇಲ್ಲ ಇಲ್ಲ, ಹಾಗೆಲ್ಲ ಏನಿಲ್ಲ. ಬಟ್ ಕೊಡಿಸ್ತಾರೆ. ಆಕ್ಚುಲಿ ಭಾವಂಗೆ ಬಹಳ ಇಷ್ಟ ಶಾಪಿಂಗು, ಇವ್ರಿಗಿಂತ ಜಾಸ್ತಿ ಅವ್ರಿಗೆ ಅವರೇ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ನಿಮ್ಮನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಇನ್ನೇನು? ಇದನ್ನ ಆಕ್ಚುಲಿ ನಾನು ಬಹಳ ಸಲ ಅವ್ರಿಗೆ ಹೇಳಿದ್ದೀನಿ, ಸೀರೆ ಕೊಳ್ಳೋದಕ್ಕೆ ತಕ್ಕ ಹೆಂಡತಿಯನ್ನ ಮದುವೆ ಆಗಿದ್ದೀರಾ ಅಂತ. ಒಪ್ಪುತ್ತಾರೆ ಕೂಡ. ನೈಸ್. ನಿಮ್ಮಿಬ್ಬರಲ್ಲಿ ಬ್ಯೂಟಿ ಕಾನ್ಶಿಯಸ್ ಯಾರು? ಆಕ್ಚುಲಿ ಇದ್ರ ಬಗ್ಗೆ 25 ನಿಮಿಷಗಳಲ್ಲಿ ಉತ್ತರಿಸಿ. ಓಕೆ, ಇದನ್ನೆಲ್ಲ ಇಟ್ಟು ನಾವು ಆರಾಮಾಗಿ ಮಾತಾಡ್ಬೋದಾ? ಇಲ್ಲ, ಸ್ವಲ್ಪ ಒಂದು ಬಿಂದಿಯಿಂದ ಹಿಡಿದು ತುಂಬ ನಾನು ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಪರ್ಟಿಕ್ಯುಲರ್, ತುಂಬ ಪರ್ಟಿಕ್ಯುಲರ್. ಆಕ್ಸೆಸರಿಗೆ ಇದೇ ಇರಬೇಕು, ಇದೇ ಇದಕ್ಕೆ ಮ್ಯಾಚ್ ಆಗ್ಬೇಕಂತ. ಅದನ್ನ ಇವ್ರನ್ನೂ ಕೇಳಿ ತುಂಬ ತಲೆ ತಿಂತೀನಿ. ಹಾಗಾಗಿ ಬಹಳ ಅಡುಗೆ ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ? ಇವರು ಫ್ಯಾಮಿಲಿನೇ ಇಂಡಸ್ಟ್ರಿ ಅನ್ಕೊಂಡಿರೋದ್ರಿಂದ ಹಾಗಾಗಿ ಅಡುಗೆ ಇಂಡಸ್ಟ್ರಿ. ನಮ್ಮನೇಲಿ ಕುಕ್ ಇರೋದ್ರಿಂದ ಅವ್ರು ಏನು ಮಾಡ್ತಾರೋ ಅದನ್ನು ನಾವು ತಿಂತೀವಿ. ರೆಸ್ಟ್ ತಗೊಳ್ದೆ ತುಂಬ ಕೆಲಸ ಮಾಡೋದು ಯಾರು? ಹಾಂ, ರೋಡಲ್ಲಿ ತುಂಬ ನೀಟಾಗಿ ಕಾರ್ ಓಡಿಸೋದು ಯಾರು? ನಾನು ಓಡಿಸ್ತೀನಿ. ಹಲೋ, ಇಬ್ರು ಓಡಿಸ್ತೀವಿ. ಚೂರು ಸ್ಪೀಡ್ ಬ್ರೇಕರ್ ಎಲ್ಲ ಜೋರಾಗಿ ಹತ್ಸೋದು? ಹತ್ಸದ್ದು ನಾನು. ಅಪ್ಪ ಮುದ್ದು ಯಾರು? ಆ್ಯಕ್ಚುಲಿ ಹೌದು, ಇದು ನನಗೆ ಚಿಕ್ಕ ವಯಸ್ಸಿಂದ ಒಂದು ಮನಸ್ಸು ಒಳಗಡೆ ನೋವಿದೆ. ಅದನ್ನ ಹೇಳಿದ್ದಾರೆ ಕೂಡ. ಅದಕ್ಕೆ ನಮ್ಮ ತಂದೆ ಏನು ಉತ್ತರ ಕೊಡದೆ ಸುಮ್ಮನಾಗಿರುವಂತ ಸಂದರ್ಭಗಳು ಇವೆ. ಏನ್ ಮಾಡೋದು, ಮೊದಲನೇ ಮಗಳು. ಈ ಮಧ್ಯಕ್ಕೆ ಅಂದರೆ ಮಧ್ಯದಲ್ಲಿ ಹುಟ್ಟಿದವ್ರಿಗೆ ಬಹಳ ನೋವಿರುತ್ತೆ. ನಂತರನೇ ತುಂಬ ಜನ ಇರ್ತಾರೆ. ಫಸ್ಟ್ ಹುಟ್ಟಿದವ್ರಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟು, ಮೊದಲನೇ ಮಗಳು ಮಗ ಅಂತ. ಕೊನೆಯಲ್ಲಿ ಹುಟ್ಟಿದವ್ರಿಗೂ ಕೊನೆಯವರು ಅಂತ ಒಂದು ಟ್ರೀಟ್ಮೆಂಟು. ಮಧ್ಯೆ ಹುಟ್ಟಿದವ್ರು ಲೆಕ್ಕನೇ ಇಲ್ಲ. ಇಲ್ಲ, ಇವಳು ಆ್ಯಕ್ಚುಲಿ ಅಮ್ಮಂಗೆ ಸ್ವಲ್ಪ ಮುದ್ದು ಜಾಸ್ತಿ. ಸೊ ಅಮ್ಮ ಮುದ್ದು ಯಾರು? ಅದು ನಾನು. ಹೌದಾ? ಕರೆಕ್ಟಾಗಿ ಹೇಳಲ್ಲ. ಸರಿ, ಬ್ಯಾಲೆನ್ಸ್ ಆಯಿತು. ಹೋಯ್ತು. ಈ ಶಾಲಾ ದಿನಗಳಲ್ಲಿ ಚೆನ್ನಾಗಿ ಓದ್ತಾ ಇದ್ದಿದ್ದು ಯಾರು? ಓಕೆ, ಕೊಡೋಣ. ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಒದೆ ತಿಂದಿರೋದು ಯಾರು? ಇದಕ್ಕೆ ಹಿಂಗೆ ಹಿಡ್ಕೋಬೇಕು ಆ್ಯಕ್ಚುಲಿ, ಹೀಗೆ. ಹೌದಾ? ಹಂಗಲ್ಲ, ಹೆಂಗೆ ಗೊತ್ತಾ, ಹೀಗೆ. 2 hearts, 2 little hearts. ನಮ್ಮ ಮನೇಲಿ ಹೇಗೆ ಅಂದ್ರೆ, ತಪ್ಪು ಮಾಡಿದಾಗ ನೋ ಮರ್ಸಿ, 0 ಮರ್ಸಿ, 0 ಟಾಲರೆನ್ಸ್. ಸೊ ಈಕ್ವಲಿ ಪನಿಷ್ಮೆಂಟ್ಸ್ ಸಿಕ್ಕಿದೆ. ತುಂಬ ಲೇಟ್ ಯಾರು? ನಾನು ಸ್ವಲ್ಪ ಲೇಟ್. ತುಂಬ ಲೇಟು. ತುಂಬ ಸ್ವೀಟ್ ಯಾರು?
ಹೌದಾ? ಎಸ್ ಏ ಬಿಡು ಪಾಪ ಇರಲಿ ಹೋಗಲಿ ಬಿಡು. ಅಲ್ಲೇ ಅವರೇನಾ? ಹಾಂ, ತುಂಬ ಸ್ಟ್ರಿಕ್ಟ್ ಯಾರು? ಸ್ಟ್ರಿಕ್ಟ್. ಹ್ಞೂ. ಒಂದ್ಸಲ ನಾನೇ ಹೆದರ್ಕೋತೀನಿ, ಹೌದಾ? ನನ್ನೇ ಹೆದರ್ಸ್ತಾರೆ. ನಾನು ಒಂದೇ ಸಲ ಕಾಲ್ ಮಾಡಿದ್ದೆ 3-4 ದಿನದಿಂದ. ಮಾಡೋಕ್ಕೆ ಹೋಗಿದೆ, ಹಾಕ್ಬೇಕು ಗುರು. ಅಷ್ಟು ಭಯ ಇದ್ರೆ ಸಾಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಆಡಿದ್ರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾಲು ಸಾಲು ಹಬ್ಬಗಳು ಬರ್ತಿದೆ. ಶ್ರಾವಣ ಮಾಸ ಅಂದ್ರೇ ಶ್ರವಣ ಅಂತ, ಶ್ರವಣ ಅಂದರೆ ಕೇಳಿಸ್ಕೊಳ್ಳೋದು ಅಂತಾರೆ ಅಲ್ವಾ? ಸೊ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಈ ಶ್ರಾವಣ ಮಾಸದಲ್ಲಿ ತುಂಬ ಮಂತ್ರಗಳು ಕೇಳಿದ್ರೆ ತುಂಬ ಒಳ್ಳೇದಂತೆ. ಹೌದು, ನಾವು ಸಂಗೀತ ಕೇಳೋಣ ಅಂತ ಖಂಡಿತ. ಅಲ್ವಾ? ಎಸ್. ಸೊ ಹಬ್ಬಗಳ ಮಾಸ ಶ್ರಾವಣ ಮಾಸ. ತುಂಬ ಹಬ್ಬಗಳಿದೆ, ಬಟ್ ಶ್ರಾವಣ ಮಾಸದಲ್ಲಿ ಬರೋ ಹಬ್ಬಗಳೇ ಅಂತಲ್ಲ, ನಮ್ಮ ಇದರಲ್ಲಿ ಈ ಇಡೀ ಕ್ಯಾಲೆಂಡರ್ ಇಯರಲ್ಲಿ ಬರೋ ಎಲ್ಲ ಹಬ್ಬಗಳ ಹೆಸರು ಹೇಳ್ತೀನಿ ಕೆಲವೊಂದು. ಆ ಹಬ್ಬಕ್ಕೆ ಸಂಬಂಧಪಟ್ಟ ಹಾಡುಗಳು ಅಥವಾ ದೇವರಿಗೆ ಸಂಬಂಧಪಟ್ಟ ಹಾಡುಗಳನ್ನ ಹಾಡಬೇಕು. ಓಕೆನಾ? ಓಕೆ. ಶೋರ್. ರಾಮನವಮಿ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಹನುಮಾನ್ ಜಯಂತಿ. ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಗಣಪತಿ ಹಬ್ಬ. ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ. ವರಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದೊಮ್ಮೆ ನೋಡಮ್ಮ. ಶುಕ್ರವಾರವೋ ಪೂಜಾ ಸಮಯವೋ, ನೀ ಬರದೆ ಸುಖ ಶಾಂತಿ ಕಾಣೆವು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಸರಸ್ವತಿ ಹಬ್ಬ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುದ್ದಾದೆ ನಾ ಮುದ್ದಾದೆ. ದೀಪಾವಳಿ. ದೀಪಾವಳಿಗೆ ನಾವು ಕನ್ನಡದ ದೀಪನೇ ಹಚ್ಬೋದು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಫಟ್ 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 ಅಂತ ನೋಡಿದ್ದೀರ. ವೈಕುಂಠ ಏಕಾದಶಿ ಮಾಡ್ತೀರಾ ನೀವು? ಮಾಡೋಣ ಇಲ್ಲೊಂದ್ಸಲಿ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ. ಪಂಕಜನೇತ್ರಂ ಪರಮ ಪವಿತ್ರಂ, ಶಂಖಚಕ್ರಧರ ಚಿನ್ಮಯ ರೂಪಂ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ. ನಮ್ಮ ಹಾಡುಗಳೆಲ್ಲ ಮುಗೀತು, ಬೇರೆ ಕಡೆನೇ ಹೋಗಿ ಬರೋಣ. ಕ್ರಿಸ್ಮಸ್ಸು ರಂಜಾನು ಮಿಕ್ಸ್ ಮಾಡಿ ಮಹಾಸಂಗಮ ಮಾಡೋಣ. ಓ ನೈಸ್. ನೀನೇ ರಾಮ ನೀನೇ ಶ್ಯಾಮ, ನೀನೇ ರಾಮ ನೀನೇ ಶ್ಯಾಮ, ನೀನೇ ಅಲ್ಲ ನೀನೇ ಯೇಸು, ನೀನೇ ಧರ್ಮ ನೀನೇ ಮರ್ಮ, ನೀನೇ ಮರ್ಮ ನೀನೇ. ಏನಂದರೆ ಕಾನ್ಸರ್ಟ್ಗಳಿಗೆ ಏನಾದ್ರು ಹೋದಾಗ ಸಾಮಾನ್ಯವಾಗಿ ಅಪ್ಪಿತಪ್ಪಿ ಅವರ ಹಾಡ್ತಿರ್ತಾರೆ, ಎಲ್ಲೋ ಶ್ರುತಿ ಮಿಸ್ ಮಾಡ್ತಾರೆ, ಆದರೂ ಚೀಟ್ ಮಾಡಿ ಏನೋ ಮ್ಯಾನೇಜ್ ಮಾಡ್ತಾರೆ. ನೀವು ಅದನ್ನು ಅಬ್ಸರ್ವ್ ಮಾಡಿದ್ದೀರಾ? ಓಡಿಸ್ಕೊಂಡ್ಲು ಅಂತ ಅಂದ್ಕೊಂಡಿದ್ದೀರಾ ಕೂತ್ಕೊಂಡು? ಓ
ಬೇಕಾದಷ್ಟಾಗಿದೆ ಎಂತದ್ದು. ಹೌದಾ? ಅದಿಬ್ರಿಗೂ ಆಗುತ್ತೆ, ಅದು ಇಬ್ಬರಿಗೂ ಆಗ್ತಾನೆ ಆಗ್ತಾ ಇರುತ್ತೆ. ಇರತ್ತೆ. ಅಲ್ಲೇ ಮ್ಯಾನೇಜ್ ಮಾಡ್ಬಿಡ್ತೀರಾ? ಅಂಡ್ ನಮ್ದು ಒಂದ್ 2-3 ಸೈನ್ಗಳು ಇಟ್ಕೊಂಡಿರ್ತೀವಿ. ಏನದು? ಸೊ ಇಬ್ರು ಪಕ್ಕ ಕೂತಿರ್ತೀವಲ್ಲ, ನಾನು ಯೂಶಲಾಗಿ ಆ ಸೈಡ್ ಕೂತಿರ್ತೀನಿ, ಇವ್ರು ಈ ಕಡೆ ಕೂತಿರ್ತಾರೆ. ಹ್ಮ್. ಏನಾದ್ರು ಅಂದ್ರೆ ಈಗ ಒಂದು ಹಾಡ್ತಾ ಇರ್ತೀವಿ, ರಿಪೀಟ್ ಸಂಗತಿ ಹಾಡಬೇಕು ಅಂದಾಗ ಹಿಂಗನ್ನೋದು, ಇಲ್ಲ ತಾಳ ಏನಾದ್ರು ಒಬ್ಬರದೊಬ್ರು ನೋಡ್ಕೋಬೇಕು ಅನ್ನುವಾಗ ಹಿಂಗನ್ನೋದು, ಇಲ್ಲಾಂದ್ರೆ ಕಣ್ಣನ್ ಬಿಟ್ಟು ನೋಡೋದು, ಇನ್ನೊಂದ್ಸಲಿ ನೋಡೋದಂದ್ರೆ ಇನ್ ಹಿಂಗೆ ಹಾಡ್ಕೊಂಡು ನೋಡ್ತಾ ಇರೋದು, ರಿಪಿಟೇಷನ್ ಅಂತ. ಹೌದಾ? ಸ್ವಲ್ಪ ಟೆಂಪೋ ಸ್ಲೋ ಆಗ್ಬೇಕು ಅಂದಾಗ ನಕ್ಕೊಂಡು ಹಿಂಗಂತ ಇದ್ರೆ ಟೆಂಪೋ ಸ್ಲೋ ಟೆಂಪೋ ಸ್ಲೋ ಆಗಲಿ ಅಂತ. ಆಮೇಲೆ ಹಾಡಿದಾಗ ನೋಡ್ಬಿಟ್ಟು ಹಿಂಗ್ ನಗೋದು, ನಾನ್ ಸರಿ ಮಾಡ್ದೆ ಅಲ್ವಾ ಅಂತ. ನೀನ್ ಹಾಡು ಅಂದ್ರೆ ಹಂಗೆ ನಕ್ಕೊಂಡು ಹೀಗೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ಈ ತರ ಜಗಳ ಆಡಿದ್ರ ನಿನ್ನಿಂದಾನೇ ಹಾಳಾಗಿದ್ದು, ನಾನು ಕರೆಕ್ಟಾಗಿ ಹಾಡ್ತಿದ್ದೆ. ಅದು ಬೇಕಾದಷ್ಟು ಮಾಡಿದೀವಿ. ಕಾನ್ಸರ್ಟ್ ಆದ್ಮೇಲೆ ನಡೆಯುತ್ತೆ ಅದು. ಹೌದಾ? ಕಾನ್ಸರ್ಟ್ ಆದ್ಮೇಲೆ ನಡೆಯೋದೇ ಜಗಳ. ನೀವು ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀರಿ ಇಲ್ಲಿಂದ ಹಿಂಗ್ ಮಾಡ್ಬಿಟ್ಲು? ಫೋನ್ ಮಾಡಿದ್ರೆ ಕತೆ ಮುಗೀತು, ಇಬ್ರು ಕತೆನೂ ಮುಗೀತು. ಹೌದಾ? ಇಬ್ರು ಸೇರಿಸ್ಕೊಂಡೇ ಬೈತಾರೆ. ಅದು ನಮ್ಮಲ್ಲೇ ಬಗೆಹರಿಸ್ಕೊಂಡ್ಬಿಡ್ತೀವಿ ನಾವು. ಅದು ನಮ್ಮಲ್ಲೇ ಇರುತ್ತೆ, ಅಷ್ಟೊಂದು ಎಸ್ಕೊಬರಕ್ ಹೋಗಲ್ಲ ನಾವು. ಬಟ್ ಅದೇನೋ ಗಾದೆ ಹೇಳ್ತಲ್ಲ, ಎರಡು ದದ್ದು ಹೊರಗ್ ತೇಳು ಅಂತ, ಹಂಗಾಗ್ಬಿಡುತ್ತೆ ಅಷ್ಟೇ. ಬಟ್ ಅವ್ರ ಕಾನ್ಸರ್ಟ್ಗೆ ಬಂದಾಗ ಏನೇನಾಯ್ತು ಅಂತ ಇಬ್ರದ್ದು ತಗೊಂಡು ಹೇಳ್ತಾರೆ. ನಾವಿದ್ದಾಗ ನಾವೇ ಬಗೆಹರಿಸ್ತೀವಿ. ಯಾರಾದ್ರೂ ಬಂದು ನಿಮ್ಗೆ ನೀವು ಹಾಡಿಲ್ದೇ ಇರೋ ಹಾಡನ್ನ ಮೇಡಮ್ ಇದು ಸಖತ್ತಾಗಿ ಹಾಡಿದೀರಾ ಅಂತ ಬಂದ್ಬಿಟ್ಟು ಶೇಕ್ ಹ್ಯಾಂಡ್ ಎಲ್ಲ ಮಾಡಿದಾರ? ತುಂಬಾನೇ ಆಗಿದೆ. ಎಷ್ಟೋ ಹಾಡುಗಳನ್ನ ಹಂಗೆ ಹೇಳ್ದೆ, ನೀವು ಸಖತ್ತಾಗಿ ಹಾಡಿದೀರಾ ಅಂತ. ನಾನು ಹಾಡಿಲ್ಲ. ಓ ಹೌದಾ, ಬಟ್ ನಿಮ್ ವಾಯ್ಸ್ ತುಂಬಾ ಇಷ್ಟ ನನ್ಗೆ. ನಿಮ್ಮ ಹೆಸರೇನು ಹೇಳಿ? ನಿಮ್ ಹೆಸರೇನು ಹೇಳಿ. ಎಲ್ಲಾದ್ರೂ ಹೋದಾಗ ಸೆಲ್ಫಿ ತೆಕ್ಕೋತಾರೆ. ಮೇಡಮ್ ನಿಮ್ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ ಮೇಡಮ್. ನಿಮ್ ಹೆಸರೇನ್ ಮೇಡಮ್? ಅಯ್ಯೋ ಸಾಂಗ್ಸು ಹೇಳಲ್ಲ, ನಿಮ್ ವಾಯ್ಸ್ ಅಂದ್ರೆ ತುಂಬಾ ಇಷ್ಟ, ನಿಮ್ ಟೋನ್ ಅಂದ್ರೆ ತುಂಬಾ ಇಷ್ಟ, ಹೀಗೆಲ್ಲ ಹೇಳ್ತಾರೆ. ನೀವು ಸರಿಗಮಪಲ್ಲಿ ಸಖತ್ತಾಗಿ ಹಾಡ್ತೀರಾ, ನೀವು ಫೈನಲ್ ಬಂದೇ ಬರ್ತೀರಾ? ಅದೊಂದಾಗಿಲ್ಲ. ಅದೊಂದಾಗಿಲ್ಲ. ಅಂಡ್ ನಮ್ಮಿಬ್ರಲ್ಲಿ ಅಕ್ಕ ತಂಗಿರ್ದು ತುಂಬಾ ಕನ್ಫ್ಯೂಷನ್. ಅಕ್ಕ ಯಾರು, ತಂಗಿ ಯಾರು? ನೀವಿಬ್ರು ಅಕ್ಕ ತಂಗಿರೇನಾ, ಟ್ವಿನ್ಸಾ? ಕೆಲವ್ರಿಗೆ ನಾವು ತುಂಬಾ ಒಂದೇ ತರ ಕಾಣಿಸ್ತೀವಿ ಅನ್ಕೋತಾರೆ, ಕೆಲವರು ನಮ್ಮಿಬ್ರಿಗೂ ಸಂಬಂಧನೇ ಇಲ್ಲ ಅಂತೆಲ್ಲ ಅನ್ಕೋತಾರೆ. ಒಂದೇ ತರ ಕಾಣಿಸೋದೇ ಇಲ್ಲ, ಇಬ್ರು ಸಿಸ್ಟರ್ಸ್ ಅಂತಾನೆಲ್ಲ ಅಂತಾರೆ. ಸಿಸ್ಟರ್ಸ್ ಅವ್ರೆ ಒಂದೇ ತರ ಕಾಣಿಸ್ಬೇಕಂತ ಅಂತೆ. ಆಮೇಲೆ ಬೇಗ ಜಡ್ಜ್ ಮಾಡ್ಬಿಡ್ತಾರೆ. ಮೇಡಮ್ ನೀವು ತುಂಬಾ ಸಾಫ್ಟ್ ಅನ್ಸುತ್ತೆ, ಅವ್ರು ಸ್ವಲ್ಪ ರಫ್ ಅನ್ಸುತ್ತೆ. ಚಿಕ್ಕ ವಯಸ್ಸಲ್ಲಿ ನನ್ನ ಬಟ್ಟೆ ನೀ ಹಾಕೊಂಡ್ಬಿಟ್ಟಿದ್ದೆ, ನಿನ್ ಬಟ್ಟೆ ನಾನು ಹಾಕೊಂಡ್ಬಿಡ್ತೀನಿ ಅಂತ ಕಿತ್ತಾಡಿರೋದು ಉಂಟಾ? ತುಂಬಾನೇ ಚಿಕ್ಕ ವಯಸ್ಸಲ್ಲಿ ಜಗಳಾಡಿದೀವಿ. ಹೌದಾ? ಹೌದು. ಅಯ್ಯೋ ಟಿಪಿಕಲ್ ಅಕ್ಕ ತಂಗಿರು ನಾವಿಬ್ರು. ಹೌದು. ಕಾಸ್ಮೆಟಿಕ್ಸ್ ಅಷ್ಟೇ, ಇವಳು ನಾನ್ ಮುಟ್ಬಾರ್ದು, ನಂದು ಅವಳು ಮುಟ್ಬಾರ್ದು. ಮಲ್ಕೊಳ್ಳೋ ಬೆಡ್ ಅಲ್ಲಿ ಜಾಗ ಇರ್ತಾ ಇತ್ತು, ಗೋಡೆ ಪಕ್ಕ ನಾನು ಕಿಟಕಿ ತೆಗಿಂತ ಹಿಂದುಗೆ ನನಗೆ ಕಿಟಕಿ ತೆಗಿಬೇಡ ಅಂತ, ಜಾಗ ಬಿಡಲ್ಲ ಅಂತ ಕೈ ಹಿಂಗ್ ಇಟ್ಕೊಂಡ್ಬಿಡೋದು ಒಂದು ಪಾರ್ಟಿಷನ್. ಗುದ್ದದ್ದು ಸೌಂಡ್ ಎಲ್ಲ ಕೇಳಿ ನಮ್ಮ ಅಪ್ಪ ಕರೆದು ಇಬ್ರು ಮಧ್ಯರಾತ್ರಿ ಚಾಪೆಲ್ ಮಲಗಿಸಿ ಆಮೇಲೆ ಕ್ಷಮೆ ಕೇಳಿ ಇನ್ನೊಂದು ಮಾಡ್ತಾ ಇದ್ರು ಕೀರ್ತಿ ನಮ್ಮ ಅಪ್ಪ. ಇವಳೇನ್ 2 ವರ್ಷ ಡಿಫ್ರೆನ್ಸ್ ಅಪ್ಪ, ನನ್ಗೂ ಇವಳಿಗೂ ಅಕ್ಕ ಅಂತಾನೆ ಕರಿಬೇಕು. ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸ್ಬಿಟ್ರು, ಹೋಗ್ಲಿ ಬೈ ಡಿಫಾಲ್ಟ್ ಅಕ್ಕ ಅಂತ ಕರಿತೀನಿ. ಅಲ್ಲ, ಒಂದ್ಸಲನು ಲಕ್ಷ್ಮೀ ಕರಿಬಾರ್ದು. ಅಂಡ್ ಅದಕ್ಕಿಂತ ಜಾಸ್ತಿ ನಮಸ್ಕಾರ ಮಾಡ್ಬೇಕು ಇವಳಿಗೆ ಯಾವಾಗ್ಲೂ. ಹೌದೌದು, ಯಾರ್ದು ತಪ್ಪಿದ್ರು ಅಕ್ಕಂಗೆ ನಮಸ್ಕಾರ ಮಾಡು, ಅಕ್ಕಂಗೆ ನಮಸ್ಕಾರ ಮಾಡು. ಅದು ಎಷ್ಟು ಆಶೀರ್ವಾದ ಬಾಳ ಮಾಡಿದ್ದೀನಿ ನಾನು. ಎಷ್ಟು ನಮಸ್ಕಾರ ಮಾಡ್ಸಿದಾರೆ ಇವಳಿಗೆ ಚಿಕ್ಕ ವಯಸ್ಸಲ್ಲಿ. ಕಾಲ್ಗೆಲ್ಲ ಬಿದ್ದಿದ್ದೀನಿ ನಿನ್ಗೆ. ಬೀಳು ಏನು ತೊಂದ್ರೆ ಇಲ್ಲ, ಹಾಗೆಲ್ಲ ನಡೀತಾ ಇತ್ತು. ಇವ್ರು ಬರ್ದಿದ್ದು ನೋಟ್ಸು ಪುಸ್ತಕ ಎಲ್ಲ ನಿಮಗ್ ಬರ್ತಿತ್ತಾ? ಟೆಕ್ಸ್ಟ್ ಬುಕ್ಗಳು ಬರ್ತಾ ಇತ್ತು. ಅಂಡ್ ಒಂದ್ಸಲ ಏನಕ್ಕೋ ನನ್ಗೆ ಹುಷಾರಿಲ್ದೇ ಇದ್ದಾಗ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಪಾಪ ಇವರೇ ಎಲ್ಲಾನು ಫ್ರೆಂಡ್ಸ್ ಹತ್ರ ನೋಟ್ ಬುಕ್ ತಗೊಂಡು ಬರ್ಕೊಂಡ್ ಬರೋದು, ನೋಟ್ಸ್ ಬರ್ಕೊಂಡ್ ಬರೋದು ಎಲ್ಲ ಮಾಡಿ. ಚಿಕ್ಕ ವಯಸ್ಸಲ್ಲಿ ನನ್ನ ಸ್ಕೂಲ್ ಬ್ಯಾಗು, ನನ್ನ ಲಂಚ್ ಬಾಕ್ಸ್ ಎಲ್ಲ ಇವರೇ ಹಿಡ್ಕೊಂಡ್ ಬರೋದು. ಬೇಕಾದ್ರೆ ಸೇವೆ ಮಾಡಿ. ಆದ್ರೂ ಇದಂತೂ ಬರುತ್ತೆ. ಕಿಟಕಿ ಪಕ್ಕ ಮಲಗಿಕೊಳ್ಳಲು ಕಿತ್ತಾಡುತ್ತಿದ್ದ ಇಂದು ನಾಗರಾಜ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂಳೆಯಲ್ಲಿ ಗುದ್ದುತ್ತಿದ್ದ ಲಕ್ಷ್ಮೀ ನಾಗರಾಜ್ ಅವರ ವಿಶೇಷ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಕೆಲವೊಂದು ರಾಗಗಳು ಹೇಳ್ತೀನಿ, ಆ ರಾಗಗಳು ಹೇಳಿದ ತಕ್ಷಣ ಆ ರಾಗದಲ್ಲಿರೋ 3 ಹಾಡುಗಳು ಯಾವ್ದಾದ್ರು ಹೇಳ್ಬೇಕು. ನೀವಿಬ್ಬರೇ ಗಾಸಿಪ್ ಮಾಡ್ಕೋತೀರಾ? ಹಳೆಯ ಕೊಳಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸದನಿ ಹೊಸ ಬಲಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ. ಯಾರೋ ಬೇರೆಯವರು ಹಾಡಿರ್ತಾರೆ, ಅಯ್ಯೋ ಇದನ್ನ ಇಷ್ಟು ಕೆಟ್ಟದಾಗ ಹಾಡಿದ್ದಾರೆ, ಹೆಂಗೆ ರಿಲೀಸ್ ಮಾಡ್ಬಿಟ್ರಿ ಇದನ್ನ
ಅಂತ ಅನ್ಕೊಂಡಿರೋದು ಉಂಟಾ? ಸರಿ ಗಮ ಗರಿ ಸರಿ ಗರಿ ಸರಿ ಗಮ ರಿ ಗಮ ಪ ಮ ಗರಿ ಗಮ ಗರಿ ಗಮ ಪ ಗಮ ಪದ ಪ ಮ ಗಮ ಪ ಮ ಗಮ ಪದ ಮ ಪದ ನಿ ದ ಪ ಮ ಪದ ಪ ಮ ಪದ ನಿ ಸರಿ ದ ಪದ ನಿ ದ ಪದ ನಿ ಆ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.